ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ಬರ್ತವೆ. ಯಾಕೆ ಈ ನೋವು ಬಂದಿದೆ, ಯಾಕೆ ಪ್ರಾರ್ಥನೆಗೆ ಉತ್ತರ ಇಲ್ಲ, ಯಾಕೆ ದೇವರು ಮೌನವಾಗಿದ್ದಾರೆ, ಯಾಕೆ ಎಲ್ಲವೂ ಗೊಂದಲವಾಗ್ತಾ ಇದೆ. ಕೆಲವೊಮ್ಮೆ ಜೀವನ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಯೋಚಿಸಿದಂತ ದಾರಿ ಒಂದು, ಆದ್ರೆ ದೇವ್ರು ಕರೆದೊಯ್ಯುವಂತ ದಾರಿ ಮತ್ತೊಂದು. ಆದ್ರೆ ನಂಬಿಕೆಯ ಜೀವನ ಅಂದ್ರೆ ಎಲ್ಲವೂ ಅರ್ಥವಾದಾಗ ದೇವರನ್ನ ನಂಬೋದಲ್ಲ, ಏನೂ ಅರ್ಥವಾಗದಿದ್ರು ದೇವರನ್ನ ಹಿಡಿದುಕೊಳ್ಳುವಂಥದ್ದು. ಮೊದಲನೇದಾಗಿ ದೇವ್ರು ಮೌನವಾಗಿದ್ರು ಆತ ಕೆಲಸ ಮಾಡ್ತಾ ಇದ್ದಾನೆ. ಬಹಳ ಬಾರಿ ದೇವ್ರು ಮೌನವಾಗಿರುವಂತೆ ಕಾಣಿಸ್ತದೆ, ಆದ್ರೆ ದೇವರ ಮೌನ ಅಂದ್ರೆ ದೇವ್ರು ದೂರವಾಗಿದ್ದಾನೆ ಅಂತ ಅರ್ಥ ಅಲ್ಲ. ಉದಾಹರಣೆಗೆ ಯೋಸೇಪನ ಜೀವನ ನೋಡುವಾಗ ಯೋಸೇಪನು ಕನಸು ಕಾಣ್ತಾನೆ, ಆದ್ರೆ ಆ ಕನಸಿನ ನಂತರ ಅವನ ಜೀವನದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗ್ತವೆ. ಅವನ ಸಹೋದರರು ದ್ರೋಹ ಮಾಡ್ತಾರೆ, ಅವನನ್ನ ಗುಂಡಿಯಲ್ಲಿ ತಕೊಂಡೋಗಿ ಹಾಕ್ತಾರೆ, ಅವನನ್ನ ಈಜಿಪ್ಟ್ಗೆ ದಾಸನನ್ನಾಗಿ ಮಾರಾಟ ಮಾಡ್ತಾರೆ. ಅವನ್ ತಪ್ಪಿಲ್ದೇ ಇದ್ರೂ ಕೂಡ ಅವನ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಯೋಸೇಪನ್ ಯೋಚಿಸಿದ್ದಿರಬಹುದು, ದೇವ್ರೆ ಇದು ಯಾವ ಯೋಜನೆ, ಆದ್ರೆ ದೇವ್ರು ಎಲ್ಲವನ್ನ ದೊಡ್ಡ ಉದ್ದೇಶಕ್ಕಾಗಿ ಬಳಸಿದ್ರು. ಕೊನೆಯಲ್ಲಿ ಯೋಸೇಪನನ್ನ ಐಗುಪ್ತದ ಆಡಳಿತಗಾರನನ್ನಾಗಿ ಮಾಡಿದ್ರು. ಕೆಲವೊಮ್ಮೆ ದೇವರು ವಿಳಂಬ ಮಾಡ್ತಾರೆ, ಆದ್ರೆ ಮರೆಯೋದಿಲ್ಲ, ಪರೀಕ್ಷಿಸ್ತಾರೆ, ಆದ್ರೆ ಬಿಟ್ಟು ಬಿಡೋದಿಲ್ಲ. ಎರಡನೆಯದಾಗಿ ನಂಬಿಕೆ ಅಂದ್ರೆ ನೋಡದೆ ನಡೆಯುವಂಥದ್ದು. ನಂಬಿಕೆ ಅಂದ್ರೆ ಮೊದಲು ದೇವ್ರ ದಾರಿ ತೋರಿಸ್ಲಿ, ನಂತರ ನಾನು ನಡೆಯುತ್ತೇನೆ ಅಂತ ಅಲ್ಲ. ನಂಬಿಕೆ ಅಂದ್ರೆ ದೇವ್ರು ನನ್ನ ಜೊತೆಯಲ್ಲಿದ್ದಾರೆ, ಆದ್ರಿಂದ ನಾನು ನಡೆಯುತ್ತೇನೆ. ಫ್ರೆಂಡ್ಸ್, ಉದಾಹರಣೆಗೆ ದೇವ್ರ ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ದೇಶವನ್ನ ಬಿಟ್ಟು ನಾನ್ ತೋರಿಸುವಂತ ದೇಶಕ್ಕೆ ಹೋಗು. ಅಬ್ರಾಹ್ಮನ ಎಲ್ಲಿಗೆ ಹೋಗ್ತಾ ಇದ್ದಾನಂತ ಗೊತ್ತಿಲ್ಲ, ಆದ್ರೂ ಅವನು ಹೊರಟನು. ನಿಜವಾದಂತ ನಂಬಿಕೆ ಎಲ್ಲ ಉತ್ತರಗಳು ಸಿಕ್ಕಾಗ ಹುಟ್ಟೋದಲ್ಲ, ದೇವ್ರ ಮೇಲೆ ಭರವಸೆ ಇಟ್ಟಾಗ ಹುಟ್ಟುತ್ತದೆ. ಇಂದು ಕೆಲವರು ನಿಮ್ಮಲ್ಲಿ ಭವಿಷ್ಯದ ಬಗ್ಗೆ ಭಯದಲ್ಲಿರಬಹುದು, ಕುಟುಂಬ ಸಮಸ್ಯೆಗಳಲ್ಲಿರಬಹುದು, ಆರೋಗ್ಯ ಅಥವಾ ಆರ್ಥಿಕ ಸಂಕಷ್ಟದಲ್ಲಿರಬಹುದು. ದೇವ್ರು ಹೇಳ್ತಾರೆ, ನೀನ್ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ನನ್ನನ್ನ ನಂಬು ಎಂಬುದಾಗಿ. ಮೂರನೇದಾಗಿ ದೇವ್ರ ನೋವನ್ನ ಕೂಡ ಒಳ್ಳೆಯದಕ್ಕೆ ತಿರುಗಿಸಬಲ್ಲನು. ನಾವು ಕೆಲವೊಮ್ಮೆ ಇದ್ಯಾಕ್ ನಡೀತು ಅಂತ ಕೇಳ್ತೇವೆ, ಆದ್ರೆ ನಂತರ ದೇವ್ರ ದಾರಿ ತೋರಿಸ್ತಾರೆ. ಇದ್ರ ಮೂಲಕ ನಾನಿನ್ನ ರೂಪಿಸ್ತಾ ಇದ್ದೆ ಅಂತ ದೇವ್ರು ಹೇಳ್ತಾರೆ. ಉದಾಹರಣೆಗೆ ಯೇಸು ಕ್ರಿಸ್ತನು ಜನರಿಗೆ ಶಿಲುಬೆ ಸೋಲಿನಂತೆ ಕಾಣಿಸ್ತು, ಶಿಷ್ಯರಿಗೆ ಎಲ್ಲವೂ ಮುಗಿದಂತೆ ಕಾಣಿಸ್ತು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದೇ ರಕ್ಷಣೆಯ ಯೋಜನೆ ಆಗಿತ್ತು. ಇಂದು ನಿಮ್ಮ ಜೀವನದಲ್ಲೂ ಕೂಡ ಮುರಿದಂತ ಕನಸು, ವಿಫಲತೆ, ಕಣ್ಣೀರು, ನಿರೀಕ್ಷೆ ಇಲ್ಲದಂತ ಪರಿಸ್ಥಿತಿ ಇರಬಹುದು, ಆದ್ರೆ ದೇವ್ರು ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಲ್ಕನೆಯದಾಗಿ ದೇವರ ಸಮಯ ಸದಾ ಸರಿಯಾದದ್ದು. ನಾವು ತಕ್ಷಣ ಉತ್ತರ ಬಯಸ್ತೇವೆ, ಆದ್ರೆ ದೇವ್ರ ಸಮಯ ತೆಗೆದುಕೊಳ್ತಾರೆ. ಯಾಕಂದ್ರೆ ದೇವ್ರು ಕೇವಲ ಆಶೀರ್ವಾದ ಕೊಡಲ್ಲ, ನಮ್ಮನ್ನ ಸಿದ್ಧಪಡಿಸ್ತಾರೆ. ಉದಾಹರಣೆಗೆ ದಾವೀದನ ಜೀವಿತ. ದಾವೀದನು ರಾಜನಾಗಿ ಅಭಿಷೇಕಿಸಲ್ಪಡ್ತಾನೆ, ಆದ್ರೆ ತಕ್ಷಣ ಅವನಿಗೆ ಸಿಂಹಾಸನ ಸಿಗ್ಲಿಲ್ಲ. ಅವನ್ ಕಾಯ್ಬೇಕಾಯ್ತು, ಅರಣ್ಯದಲ್ಲಿ ಅಡಗಿಕೊಳ್ಬೇಕಾದಂತ ಪರಿಸ್ಥಿತಿ ಬಂತು, ಪರೀಕ್ಷೆಗಳನ್ನ ಎದುರಿಸಬೇಕಾಯ್ತು. ಆದ್ರೆ ಆ ಕಾಯುವಂತ ಸಮಯ ಅವನನ್ನ ಉತ್ತಮ ರಾಜನನ್ನಾಗಿ ರೂಪಿಸ್ತು. ಫ್ರೆಂಡ್ಸ್, ಇಂದು ನೀವು ಕೂಡ ಕಾಯ್ತಾ ಇರಬಹುದು, ಉದ್ಯೋಗಕ್ಕಾಗಿ, ಮದುವೆಗಾಗಿ, ಪ್ರಾರ್ಥನೆಯ ಉತ್ತರಕ್ಕಾಗಿ, ಜೀವನದ ದಿಕ್ಕಿಗಾಗಿ. ನೆನ್ಪಿಡಿ, ದೇವ್ರ ತಡ ಮಾಡಬಹುದು, ಆದ್ರೆ ತಪ್ಪೋದಿಲ್ಲ. ಕೊನೆಯದಾಗಿ, ಇಂದು ನಿಮ್ಮ ಜೀವನದಲ್ಲಿ ಏನೂ ಅರ್ಥವಾಗದೇ ಇರಬಹುದು. ಯಾಕೆ ಈ ವಿಳಂಬ, ಯಾಕೆ ಈ ನೋವು, ಯಾಕೆ ಈ ಕಣ್ಣೀರು? ಆದ್ರೆ ದೇವ್ರು ಹೇಳ್ತಾರೆ, ನೀನ್ ಸಂಪೂರ್ಣ ಚಿತ್ರವನ್ನ ನೋಡೋದಿಕ್ ಸಾಧ್ಯ ಇಲ್ಲ, ಆದ್ರೆ ನಾನ್ ನೋಡ್ತಾ ಇದ್ದೇನೆ. ಆದುದರಿಂದ ದೇವ್ರು ನಿಮ್ಮನ್ನ ಮರೆಯೋದಿಲ್ಲ, ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಪರಿಸ್ಥಿತಿಯನ್ನಲ್ಲ, ದೇವರನ್ನ ನೋಡಿ, ಭಯ ಅಲ್ಲ, ವಾಗ್ದಾನವನ್ನ ಹಿಡಿದುಕೊಳ್ಳಿ. ಅರ್ಥವಾಗದೇ ಇದ್ರೂ ನಂಬಿಕೆಯಿಂದ ನಡೀರಿ. ಇಂದು ನಿಮ್ಮ ಜೀವನದಲ್ಲಿ ಏನಾದ್ರೂ ಗೊಂದಲವಾಗಿದ್ರೆ ಈ ಮಾತನ್ನ ನೆನ್ಪಿಡಿ, ನನ್ಗೆಲ್ಲ ಅರ್ಥವಾಗದೇ ಇದ್ರೂ ನನ್ನ ದೇವ್ರು ತಪ್ಪು ಮಾಡೋದಿಲ್ಲ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.